ಮೈಕಲ್ ಜಾಕ್ಸನ್ ಇನ್ನ ಬದುಕಿದಾರೆ ಅನ್ಸುತ್ತೆ. ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಅವ್ರ ಹೆಸರು ಬಂದಾದ್ಮೇಲೆ ಎಷ್ಟೊಂದ್ ಜನ ಅವ್ರನ್ನ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದವರು ವಿಷಯ ಏನು ಅಂತ ಗೊತ್ತಿಲ್ದೇನೆ ಅವ್ರನ್ನ ಹೇಟ್ ಮಾಡ್ತಿದ್ದಾರೆ. ಮೈಕಲ್ ಜಾಕ್ಸನ್ ಅವರು ಎಪ್ಸ್ಟೀನ್ ಐಲ್ಯಾಂಡ್ ಗೆ ಹೋಗಿದ್ದು 100% ನಿಜ. ಆದ್ರೆ ಅವರು ಆ ಐಲ್ಯಾಂಡ್ ಗೆ ಹೋಗಿ ಅಲ್ಲಿಂದ ವಾಪಸ್ ಬಂದ್ಮೇಲೆ ಅವ್ರಿಗೆ ಎಲ್ಲಾ ಸೀಕ್ರೆಟ್ಸ್ ಗೊತ್ತಿತ್ತು, ಅವ್ರಿಗೆ ಎಲ್ಲದೂ ಕೂಡ ಗೊತ್ತಿತ್ತು. ಎಲ್ಲದನ್ನು ಕೂಡ ಆದಷ್ಟು ಬೇಗ ಎಕ್ಸ್ಪೋಸ್ ಮಾಡ್ತಿದ್ರು. ಅವರು ಒಂದು ಸಾಂಗ್ ಕೂಡ ರಿಲೀಸ್ ಮಾಡ್ತಾರೆ, ದೇ ಡೋಂಟ್ ಕೇರ್ ಅಬೌಟ್ ಅಸ್ ಅಂತ. ಸಾಂಗ್ ಲಿರಿಕ್ಸ್ ಒಂದ್ಸರಿ ಕೇಳ್ಕೊಂಬನ್ನಿ. ಅವ್ರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಡ್ತಿದ್ದ ಆಟಕ್ಕೆ ಸೇರ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವರು ಈ ತರ ಸಾಂಗ್ಸ್ ನ ಮಾಡಿ ಜನರನ್ನ ಜಾಗೃತ ಮಾಡಿಸ್ತಾ ಇದ್ರು. ಆದ್ರೆ ಆ ಟೈಮ್ ಅಲ್ಲಿ ಯಾರಿಗೂ ಕೂಡ ಇದು ಅರ್ಥನೇ ಆಗಿರಲಿಲ್ಲ. ಅದಾಗಿ ಸ್ವಲ್ಪ ವರ್ಷಕ್ಕೆ ಅವ್ರದ್ದು ಅವ್ರ ಫ್ರೆಂಡ್ ಜೊತೆ ಮಾತಾಡಿರೋ ಒಂದು ಕಾಲ್ ರೆಕಾರ್ಡಿಂಗ್ ಕೂಡ ಲೀಕ್ ಆಗುತ್ತೆ. ಅದನ್ನ ಕೇಳಿ.